ಹಾಯ್ ಹೆಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ PNS ವಿಸ್ತಾರ ನ್ಯೂಸ್. ನಾನು ಐಶ್ವರ್ಯ ಗೌಡ. ವಿಕ್ರಮ್ ರವಿಚಂದ್ರನ್ ಅವರ ಹುಟ್ಟುಹಬ್ಬದ ಆಚರಣೆಯಲ್ಲಿ ಇವತ್ತು ಮುದೋಳ್ ಸಿನಿಮಾದ ಒಂದು ಗುಚ್ಚಿ ಗರ್ಲ್ ಅನ್ನುವಂತಹ ಸಾಂಗ್ ರಿಲೀಸ್ ಆಗಿರುವಂತದ್ದು. ಈ ಸಿನಿಮಾದ ಬಗ್ಗೆ ಅವರ ಹುಟ್ಟುಹಬ್ಬದಲ್ಲಿ ಏನೆಲ್ಲ ಸಲಹೆಗಳನ್ನ ತಲೆಯಲ್ಲಿ ಇಟ್ಕೊಂಡಿದ್ದೀರಾ ಅನ್ನುವಂತಹ ಬಗ್ಗೆ ಮಾತಾಡಕ್ಕೆ ಇವತ್ತು ನಮ್ಮ ಜೊತೆ ವಿಕ್ರಮ್ ರವಿಚಂದ್ರನ್ ಅವರಿದ್ದಾರೆ. ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮ್ಯಾಮ್. ಐ ಆಮ್ ಗುಡ್. ನೀವು? ನಾನು ಕೂಡ ಚೆನ್ನಾಗಿದ್ದೀನಿ. ಮೊದಲಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಅಂದ್ರೆ ಈಗ ಹುಟ್ಟುಹಬ್ಬ ಬಂದಿದ ತಕ್ಷಣ ನಾವು ಪುಟ್ಟ ಕಾಲು ಇರೋದ್ರಿಂದ ಮೊದಲನೇ ಹೆಜ್ಜೆ ಅಂತ ತಪ್ಪಾಗಲ್ಲ. ಏನೆಲ್ಲ ಜವಾಬ್ದಾರಿಗಳನ್ನ ಈ ವರ್ಷ ಮಾಡ್ಬೇಕು ಅಂತ ತಲೆಯಲ್ಲಿ ಇಟ್ಕೊಂಡಿದ್ದೀರಾ ಸರ್? ಫಸ್ಟ್ ಸಿನಿಮಾ ರಿಲೀಸ್ ಮಾಡಬೇಕು, ಇನ್ನೂ ಒಂದು ಹೆಚ್ಚಿಗೆ ಸಿನಿಮಾಗಳು ಮಾಡಬೇಕು. ಮೈಂಡಲ್ಲಿರೋ ಸ್ಟೋರೀಸ್ ಎಲ್ಲ ತೊಗೊಂಡು ಬಂದು ಚೆನ್ನಾಗಿ ಆ್ಯಕ್ಟ್ ಮಾಡಿ ಚೆನ್ನಾಗಿ ಪ್ರೆಸೆಂಟ್ ಮಾಡಬೇಕು. ನಮ್ಮ ಕಡೆಯಿಂದ ಒಂದು 2-3 ಒಳ್ಳೆ ಸಿನಿಮಾಗಳು ಬಂತು ಅಂದರೆ ಅದರಷ್ಟು ಹ್ಯಾಪಿನೆಸ್ ಬೇರೆ ಏನಿಲ್ಲ. ಅದೇ ಡಿಸಿಷನ್ ಈ ಸತಿ. ಜವಾಬ್ದಾರಿ ಅನ್ನೋದಕ್ಕಿಂತ ನಾವು ನೋಡಿದೀವಿ ಸರ್, ತ್ರಿವಿಕ್ರಮ ಅನ್ನುವಂತಹ ಸಿನಿಮಾದಲ್ಲಿ, ಈಗ ಮುದೋಳು ಅನ್ನುವಂತಹ ಸಿನಿಮಾದಲ್ಲಿ ಈಗ ಕೈದಿ ಆಗಿದ್ದೀರೋ ಅಥವಾ ಬೇಲ್ ತಗೊಂಡು ಆಚೆ ಬಂದಿದ್ದೀರಾ? ಸದ್ಯಕ್ಕೆ ಬೇಲಲ್ಲೇ ಇದ್ದೀನಿ. ಬಟ್ ನೋಡೋಣ. ಐ ಹೋಪ್ ನನ್ನ ಪ್ರಕಾರ ಆದಷ್ಟು ಬೇಗ ಎಲ್ಲರೂ ಒಂದು ಒಳ್ಳೆ ರಿಸಲ್ಟ್ ಕೊಡ್ತಾರೆ ಅಂದ್ಕೊಂಡಿದ್ದೀನಿ. ಹೋಪ್ ಫಾರ್ ದ ಬೆಸ್ಟ್. ತ್ರಿವಿಕ್ರಮ ಸಿನಿಮಾಗೆ ಹೋಲಿಸ್ಕೊಂಡ್ರೆ ಮುದೋಳು ನಿಮ್ಮನ್ನ ಎಷ್ಟು ನೀವು ಕಂಡುಕೊಳ್ಳೋಕೆ ಟ್ರೈ ಮಾಡಿದ್ದೀರಾ? ಅಂದ್ರೆ ಎಷ್ಟು ನಿಮಗೆ ಸಲಹೆಗಳನ್ನು ಈ ಸಿನಿಮಾ ಮೂಲಕ ತಗೊಂಡಿದ್ದೀರಾ ಅಂತ? ಇಲ್ಲ, ಮುದ್ದೋಲ್ ಪಾತ್ರ ತುಂಬ ಕಷ್ಟ ಆ್ಯಕ್ಚುಲಿ. ನಾನು ಲೈಫಲ್ಲಿ ತುಂಬ ಜೋವಿಯಲ್ ಆಗಿ ಮಾತಾಡಿಕೊಂಡು ಆರಾಮಾಗಿರ್ತಾ ಇದ್ದೀನಿ. ನಾನು ಮುದ್ದೋಲಲ್ಲಿ ತುಂಬ ಸೀಕ್ರೆಟ್ ಆಗಿ, ತುಂಬ ಸಟ್ಲ್ ಆಗಿ, ತುಂಬ ಯೋಚನೆ ಮಾಡ್ಕೊಂಡು ಮಾತಾಡುವಂಥ ಒಂದು ಕ್ಯಾರೆಕ್ಟ್ರು. ಸೊ ಅವನಲ್ಲಿ ಒಂದು ಆ್ಯಟಿಟ್ಯೂಡ್ ಇದೆ. ಆ ಆ್ಯಟಿಟ್ಯೂಡ್ ಒಂದು ಓಕೆ, ನಮ್ಮ ಆ್ಯಕ್ಚುಲ್ ಕ್ಯಾರೆಕ್ಟ್ರಿಂದ ಅದು ಹೋಗಿದ್ದು ಸ್ವಲ್ಪ ಈಸಿ ಆಯಿತು. ಬಟ್ ಪಾತ್ರ ಅಷ್ಟು ಈಸಿ ಅಲ್ಲ. ಬಟ್ ನನ್ನ ಪ್ರಕಾರ ತುಂಬ ಖುಷಿ ಆಯಿತು. ತುಂಬ 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 ಕಲ್ತಿದ್ದೀನಿ ಈ ಸಿನಿಮಾದಲ್ಲಿ. ಪ್ರೊಡಕ್ಷನ್ ವ್ಯಾಲ್ಯೂಸ್ ಕಲ್ತಿದ್ದೀನಿ. ವರ್ಕರ್ಸ್ ಜೊತೆ ಇದ್ದು ಅವ್ರವ್ರ ಕಷ್ಟ ತುಂಬ ತುಂಬ ಕಲ್ತಿದ್ದೀನಿ. ಆದಷ್ಟು ಬೇಗ ಇದನ್ನೆಲ್ಲ ಪ್ರೆಸ್ ಮೀಟಿಗೋಸ್ಕರ ಸೇವ್ ಮಾಡಿರೋದಲ್ವಾ, ಅಲ್ಲಿ ಒಂದು ಪ್ರೀ ರಿಲೀಸ್ ಇವೆಂಟಲ್ಲಿ ಸ್ವಲ್ಪ ನೀಟಾಗಿ ಮಾತಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಅದರ್ವೈಸ್ ನನ್ನ ಲೈಫಲ್ಲಿ ತುಂಬ ದೊಡ್ಡ ಸ್ಟೆಪ್ ಮುಂದೋಳಾಗಿರುತ್ತೆ. ಆಗ್ಲೇ ಅಂದ್ರೆ ಇದು ಜರ್ನಿ ಸಿನಿಮಾ ರಿಲೀಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಈ ಹುಟ್ಟುಹಬ್ಬದ ಮೂಲಕ ಅಂತ ಅಂದ್ರಿ. ತಂದೆಯಿಂದ ಏನ್ ಸಲಹೆ ತಗೊಂಡ್ರಿ ಸರ್ ಇವತ್ತಿನ ದಿನ? ಅಪ್ಪ ವಿಶ್ ಮಾಡಿದ್ರ, ಏನಂದ್ರು ಅಂತ? ಖುಷಿಯಾಗಿರು, ಆಲ್ವೇಸ್ ಬಿ ಹ್ಯಾಪಿ ಅಂತ ಹೇಳಿದ್ರು. ಸಿನಿಮಾ ಆದಷ್ಟು ಬೇಗ ರಿಲೀಸ್ ಮಾಡು. ಆಡಿಯನ್ಸ್ ತುಂಬ ಜನ ಕಾಯ್ತಾ ಇದ್ದಾರೆ. ಎಷ್ಟು ಜನ ಕಾಯ್ತಾ ಇದ್ದಾರೋ ಅವ್ರನ್ನ ಮೋಸ ಮಾಡಬೇಡ. ಎಷ್ಟು ಜನಕ್ಕೆ ಸಿನಿಮಾ ಬಗ್ಗೆ ಗೊತ್ತಿಲ್ವೋ ಪ್ಲೀಸ್ ಗೇನ್ ದೇರ್ ಟ್ರಸ್ಟ್ ಅಂತ ಹೇಳಿದ್ದಾರೆ. ಸೊ ನೋಡೋಣ, ಕಂಟೆಂಟ್ಸ್ ಬಿಡ್ತಾ ಇದ್ದೀವಿ. ಅವ್ರನ್ನ ಟ್ರಸ್ಟನ್ನ ಅದನ್ನು ಸಂಪಾದನೆ ಮಾಡೋದು ಅಷ್ಟು ಈಸಿ ಏನಿಲ್ಲ. ಸೊ ಆ ಪ್ರಾಸೆಸ್ಸಲ್ಲೇ ಇದ್ದೀವಿ ನಾವು. ಮುದೋಳ್ ಸಿನಿಮಾ, ಮುದೋಳ್ ಟೈಟಲ್ ಅಂತ ಬಂದಾಗ ಒಂದು ಗಂಭೀರತೆಯಿಂದ ಕೂಡಿರುವಂತಹ ಟೈಟಲ್. ನೀವೆಷ್ಟು ಗಂಭೀರತೆಯಿಂದ ಇದ್ದೀರಾ ಸರ್ ಈಗ ಅನ್ನುವಂಥದ್ದು? ತುಂಬ 100/100 ಇಲ್ಲ, ಅದು ಯಾವತ್ತೂ ಕುಗ್ಗಲ್ಲ ಮ್ಯಾಮ್. ಬಟ್ ಮುದ್ದೋಲ್ ಟೈಟ್ಲ್ ಇಟ್ಟಿದ್ದ ರೀಸನ್ನೇ ಬಂದು ಹಿ ಕ್ಯಾರೀಸ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಡಾಗ್. ಮುದ್ದೋಲ್ ನಾವೇನು ನಮ್ದು ಇದೆಯಲ್ಲ, ಮುದ್ದೋಲ್ ಡಾಗ್ ಹೇಳ್ತಾ ಇದೀವಲ್ಲ, ಮುದ್ದೋಲ್ ಊರು ಹೇಳ್ತಾ ಇದೀವಲ್ಲ, ಅದೆರಡಕ್ಕೂ ಈ ಪಾತ್ರಕ್ಕೊಂದು ಲಿಂಕ್ ಇದೆ. ಒಂದು ಚಿಕ್ಕ ಲಿಂಕ್ ಇದೆ, ತುಂಬ ಏನು ದೊಡ್ಡದಾಗೇನಿಲ್ಲ. ಅವನ ಪಾತ್ರ ಕೂಡ ಆ ಮುದ್ದೋಲ್ ಡಾಗ್ ತಾನೆ, ತುಂಬ ನಿಯತ್ತಿನ ಹುಡುಗ ಅವನು. ಬಟ್ ಯಾವ್ದ್ರ ಮೇಲೆ ನಿಯತ್ತು ಅನ್ನೋದು ಸಿನಿಮಾ ನೋಡಿದಾಗ ಗೊತ್ತಾಗತ್ತೆ ಅವನಿಗೆ. ಆ ಪಾತ್ರ ಇರೋದನ್ನ ಆ ಟೈಟಲ್ನ ಇಟ್ಕೊಂಡ್ವಿ ನಾವು. ಆ ಪಾತ್ರಕ್ಕೆ ಹೋಲಿಸಿ, ನಾನು ಆಗ್ಲೇ ಅಂದ್ರೆ ಕೈದಿನ ಅಥವಾ ಬೇಲ್ ತಗೊಂಡು ಆಚೆ ಬಂದಿದ್ರ ಅಂತ. ಕೈದಿ ಅನ್ನುವಂತಹ ಪಾತ್ರಕ್ಕೆ ಯಾಕೆ ಚೂಸಬಲ್? ಇವಾಗ ಏನೋ ಒಂದು ಕತೆ ಕೇಳಿದಾಗ ಯಾಕೆ ಚೂಸ್ ಮಾಡಿ ತಗೋತೀರಾ ಅನ್ನುವಂಥದ್ದು ನಾವು ಈ ಹಿಂದೆ ಗೊತ್ತಿತ್ತು, ಯಾಕೆ? ನಾನು ಜನರಲಿ ಸ್ಕ್ರಿಪ್ಟ್ಸ್ ಕೇಳಿದಾಗ ವೆರಿ ಸಿಂಪಲ್ ಲಾಜಿಕ್. ನಾನು ಕೇಳ್ಬಿಟ್ಟು ನನಗೆ ನೈಟ್ ಯಾವ ಸ್ಕ್ರಿಪ್ಟ್ ನಿದ್ದೆ ಬರ್ದೇ ಇರೋ ಥರ ಮಾಡತ್ತೋ ಆ ಸ್ಕ್ರಿಪ್ಟ್ನ ಚೂಸ್ ಮಾಡ್ಕೋತೀನಿ. ಐ ಹ್ಯಾವ್ ಟು ಥಿಂಕ್ ಅಬೌಟ್ ದಟ್ ಸ್ಕ್ರಿಪ್ಟ್. ಆ ಥರ ಈ ಸಬ್ಜೆಕ್ಟ್ ಇತ್ತು ನನಗೆ. ಸೊ ನೀವು ಕೇಳ್ತಿರೋ ಪ್ರತಿಯೊಂದು ನಾನು ಏನೋ ಮಾತಾಡೋಕೆ ಹೋದರೆ ಸಿನಿಮಾದ್ರಲ್ಲಿ ಒಂದು ಸ್ಮಾಲ್ ಬಿಟ್ಟಂಗೆ ಬಂದ್ಬಿಡ್ತೀವಿ. ನೀವು ಕೇಳೋದು ಎಲ್ಲ ಸಿನಿಮಾದಲ್ಲಿದೆ. ಸೊ ನಿಮ್ಗೆ ಗೊತ್ತಾಗುತ್ತೆ ಟ್ರೇಲರಲ್ಲಿ. ನೀವು ಯು ಆಸ್ಕಿಂಗ್ ದ ರೈಟ್ ಕ್ವೆಶ್ಚನ್ಸ್. ಬಟ್ ಆದಷ್ಟು ಬೇಗ ನಿಮ್ಗೆ ಆನ್ಸರ್ ಸಿನಿಮಾ ನೋಡಿದ್ಮೇಲೆ ಹೇಳ್ತೀವಿ. ಬಟ್ ಒಂದು ಸಿನಿಮಾ ಮಾಡೋಕ್ಕೆ ಈಗ ಹೇಗಾಗಿದೆ ಅಂದರೆ ಸರ್, ಇಂಡಸ್ಟ್ರಿ ಬಗ್ಗೆ ನಾನು ಮಾತಾಡೋದಾದ್ರೆ, ಇಂಡಸ್ಟ್ರಿಯಲ್ಲಿ ಥಿಯೇಟ್ರಿಗೆ ಜನ ಬರ್ತಿಲ್ಲ ಅನ್ನುವಂಥದ್ದು ಒಂದಾದರೆ, ಒಬ್ಬ ಸ್ಟಾರ್ ನಟ ಸಿನಿಮಾ ವರ್ಷಕ್ಕೆ 2 ಸಿನಿಮಾ ಕೊಡ್ತಾ ಇಲ್ಲ, ವರ್ಷಕ್ಕೆ 1 ಸಿನಿಮಾ ಕೊಡ್ತಾ ಇಲ್ಲ ಅಂತ. ಇದು ನಾನು ಜನರಲ್ ಆಗಿ ಕೇಳೋದ್ರಿಂದ ಒಂದು ಸಿನಿಮಾಗೆ 4 ವರ್ಷ ಬೇಕಾಗುತ್ತೆ ಅಥವಾ ಏನೆಲ್ಲ ಪೋಸ್ಟ್ ಪ್ರೊಡಕ್ಷನ್ ಇದೆ, ನಿಮ್ಮ ಸಿನಿಮಾದಲ್ಲಿ ಏನಿದೆ ಅಂತ? ಪ್ರಾಬ್ಲಮ್ ಬಂದು ಕಂಪ್ಲೀಟಾಗಿ ಸಿನಿಮಾ ರಿಲೇಟೆಡ್. ನಂದು ಬಗ್ಗೆ ಮಾತಾಡಬೇಕಂದ್ರೆ ನನಗೆ ಕ್ವಾಲಿಟಿ ಅಟ್ ದ ಸೇಮ್ ಪಾಯಿಂಟ್ ಆಫ್ ಟೈಮ್ ಎಲ್ಲೋ ಒಂದು ಕಡೆ ಮಾಡ್ತಾ ಐ ನೀಡ್ ದ ಬೆಸ್ಟ್ ಪೀಪಲ್. ಸ್ಟಾರ್ ಕ್ಯಾಸ್ಟ್ ನೀವು ನೋಡಿರ್ತೀರಲ್ಲ, ಅವನ್ನೆಲ್ಲ ಒಂದು ಸೇರಿಸೋದ್ರಲ್ಲಿ, ಪ್ರೊಡಕ್ಷನ್ ಆಗಿ ಅದನ್ನು ಹ್ಯಾಂಡಲ್ ಮಾಡೋದ್ರಲ್ಲಿ ನನ್ನನ್ನು ತಿದ್ದುಕೊಂಡು ಯಾವತ್ತೂ ಏನು ಗೊತ್ತಾ ಮ್ಯಾಮ್, ನಾವೆಲ್ಲ ಇನ್ನೂ ಮಕ್ಕಳು, ಇನ್ನೂ ಎದ್ದು ನಡ್ಕೊಂಡು ಹೋಗಿ ಒಂದು ಸತಿ ಬೀಳಬೇಕು. ಸೊ ಇನ್ನೂ ಆ ಪ್ರಾಸೆಸ್ಸಲ್ಲೇ ಇದ್ದೀನಿ. ನಾನು ಇನ್ನೂ ವಾಕ್ ಮಾಡ್ತಾ ಇಲ್ಲ. ಆ್ಯಂಡ್ ನಾನು ನನ್ನನ್ನು ಯಾವತ್ತೂ ಆ ಥರನೇ ನೋಡೋಕ್ಕೆ ಇಷ್ಟಪಡ್ತೀನಿ. ನನಗೆ ಸ್ಟಾರ್ ಮಕ್ಕಳು, ಈ ಸ್ಟಾರು ಅದೆಲ್ಲ ಅದು ನಿಜನೂ ಅಲ್ಲ ಅದು. ಎಸ್, ನಾವು ಆಬ್ವಿಯಸ್ಲಿ ಒಂದು ಸರ್ನೇಮ್ ಕ್ಯಾರಿ ಮಾಡ್ತಿದ್ದೀವಿ, ಇಲ್ಲ ಅಂತಿಲ್ಲ. ಬಟ್ ನಾನು ಒಳ್ಳೆ ಸಿನಿಮಾ ಮಾಡಿಲ್ಲ ಅಂದರೆ ನೀವು ಅದನ್ನು ರಿವ್ಯೂ ಮಾಡಲ್ಲ, ನೀವು ನನಗೆ ಮೈಕ್ ಹಿಡಿಯಲ್ಲ ನೆಕ್ಸ್ಟ್ ಟೈಮ್. ಸೊ ಆ ಒಳ್ಳೆ ಸಿನಿಮಾಗೆ
ಸ್ಟಾರ್ಟಿಂಗ್ ಸ್ಟೇಜಸ್ ಆಫ್ ಕೆರಿಯರಲ್ಲಿ ನಮಗಿರೋ ಎಕ್ಸ್ಪೆಕ್ಟೇಷನ್ ಮ್ಯಾಕ್ಸಿಮಮ್ ಪ್ರೆಸ್ ಆ್ಯಂಡ್ ಮೀಡಿಯಾ. ಓಕೆ, ಮ್ಯಾಕ್ಸಿಮಮ್ ಅದು ಬಿಟ್ಟರೆ ಒಂದು 10% ಡ್ಯಾಡಿ ಫ್ಯಾನ್ಸು ಇಲ್ಲ ನಮಗೆ ಗೊತ್ತಿರೋ ಅಷ್ಟೇ. ಬಿಟ್ಟರೆ ಯೂನಿವರ್ಸಲ್ ಕ್ರೌಡ್ ಎಷ್ಟು ಜನ ಥಿಯೇಟ್ರಿಗೆ ಬರ್ತಾರೋ ಅವ್ರನ್ನ ಇಂಪ್ರೆಸ್ ಮಾಡಬೇಕಂದ್ರೆ ನಾವು ಸ್ಟಾರ್ಟಿಂಗ್ ಸ್ಟೇಜಸಲ್ಲಿ ಎಷ್ಟು ಕಷ್ಟಪಟ್ಟರು ಒಳ್ಳೆಯದು. ಲೇಟರ್ ಐ ಶುಡಂಟ್ ಸ್ಟಾಪ್. ಸೊ ಆ ಒಂದು ಪ್ರಾಸೆಸ್ಸಲ್ಲಿ ಇದು ಡಿಲೇ ಆಗಿರುವಂಥ ಸಿನಿಮಾ ಎಲ್ರಿಗೂ ಇಷ್ಟ ಆಗುತ್ತೆ. ಸಾಂಗು ನೀವು ನೋಡ್ದಂಗೆ ನಾವು 6 months ಬ್ಯಾಕ್ ಶೂಟ್ ಮಾಡಿರೋ ಸಾಂಗ್, ಅದೇನು ನೆನ್ನೆ ಮೊನ್ನೆ ಶೂಟ್ ಮಾಡಿದ್ದಲ್ಲ. ನಮ್ಮ ಕ್ವಾಲಿಟಿ ವಿಲ್ ಮೇಕ್ ಶೋರ್ ದಟ್ ಯಾವಾಗ ರಿಲೀಸ್ ಆದರೂ ಅವತ್ತಿನ ಟ್ರೆಂಡ್ ಕರೆಕ್ಟಾಗಿರುತ್ತೆ. ಇವತ್ತು ಹುಟ್ಟುಹಬ್ಬದ ವಿಶೇಷತೆ ದಿನ. ಈ ಒಂದು ಗೆರೆ ಹೇಳ್ಕೊಂಡಿದ್ದೀರಾ, ಈ ಕೆಲಸ ನಾನು ಮಾಡಲೇಬಾರ್ದು ಅಂತ ಏನಾದ್ರು ಗೆರೆ ಹೇಳ್ಕೊಂಡಿದ್ದೀರಾ? ಇಲ್ಲ, ಆ ಥರ ಏನು ಕೆಲಸನೂ ನಾನು ಪ್ರೀವಿಯಸ್ಲಿ ಏನೂ ಮಾಡಿಲ್ಲ ನನ್ನ ಲೈಫಲ್ಲಿ. ಸೊ ಇದಾದ್ಮೇಲೂ ಆ ಥರ ಏನಿಲ್ಲ. ಮನುಷ್ಯರಂದ್ರ ಮೇಲೆ ಒಂದೊಂದು ದಿವಸ ಒಂದೊಂದು ಏನೋ ಯೋಚನೆಗಳು ಬರುತ್ತೆ. ಸದ್ಯಕ್ಕೆ ನನಗೆ ಆ ಥರ ಏನೂ ಸ್ಟ್ರೈಕ್ ಆಗಿಲ್ಲ. ಕರೆಕ್ಟ್ ದಾರಿಯಲ್ಲೇ ಇದ್ದೀನಿ ಅನ್ಸುತ್ತೆ. ಸಿನಿಮಾಗಳು ಕರೆಕ್ಟಾಗಿ ಮಾಡಿ ಆದಷ್ಟು ಬೇಗ ಡೆಲಿವರ್ ಮಾಡಬೇಕು. ಸೊ ಪ್ರೈಮ್ ಟೈಮ್, ಪ್ರೈಮ್ ಏಜ್, ಸ್ವಲ್ಪ ಆದಷ್ಟು ಬೇಗ ಒಳ್ಳೆ ಸಿನಿಮಾಗಳು ಮಾಡ್ತಾಯಿದ್ರೆ, ಚಿಕ್ಕ ವಯಸ್ಸಿಂದ ಆಸೆ ಪಟ್ಟಿದ್ದು ಕೆರಿಯರ್ ಇದು ಚೆನ್ನಾಗಾದರೆ ಖುಷಿಯಾಗುತ್ತೆ ಅಷ್ಟೇ. ನಿಮ್ಮ ಬಟ್ಟೆ ನೋಡ್ತಾ ಇದ್ದೆ. ಇದು ಯಾವುದು ಸರ್? ಇದು ಶಿವದ್ದು. ಯಾಕೆ ಅಷ್ಟೊಂದು ಭಕ್ತಿ ಅಂತ? ಬಾಸಿಂದ ಬಂದಿರೋದು ನನಗೆ. ಆ್ಯಂಡ್ ನನಗೂ ಶಿವ ಅಂದರೆ ತುಂಬ 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 ಇಷ್ಟ ನನಗೆ. ಆ್ಯಂಡ್ ಡ್ಯಾಡಿನ ತುಂಬ ಮಿಸ್ ಮಾಡ್ಕೋತೀನಿ ಇವತ್ತು. ಅವ್ರು ಸಕಲೇಶ್ಪುರ ಶೂಟಿಂಗಲ್ಲಿ, ಬ್ರದರು ಸಕಲೇಶ್ಪುರ ಶೂಟಿಂಗಲ್ಲಿದ್ದಾರೆ. ಅವ್ರು ಸೆಲೆಕ್ಟ್ ಮಾಡಿರೋ ಕಾಸ್ಟ್ಯೂಮ್ ಇದು. ಅವ್ರು ನನಗೆ ಸ್ಟಿಚ್ ಮಾಡಿಸಿದ್ದು. ಯಾವತ್ತೂ ಯೂಸ್ ಮಾಡಿಲ್ಲ, ಯಾವತ್ತೂ ಹಾಕಿಲ್ಲ ಇದನ್ನು. ಇದೇ ಥರ ಬೇರೆ ಬೇರೆ ಕಾಸ್ಟ್ಯೂಮ್ಸ್ ಹಾಕಿದ್ವಿ. ಸೊ ಐ ಗೆಸ್ ಅವ್ರು ಸೆಲೆಕ್ಟ್ ಮಾಡಿದ್ದು ಬಿಕಾಸ್ ಅವ್ರು ನನ್ನನ್ನು ಪಿಕ್ಚರೈಸ್ ಮಾಡೋ ಥರ ಇಲ್ಲ. ಅವ್ರು ನನಗೆ ಫೋನಲ್ಲಿ ಈ ಡ್ರೆಸ್ ನಿನಗೆ ಚೆನ್ನಾಗಿರುತ್ತೆ, ಈ ಹೇರ್ ಸ್ಟೈಲ್ ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ಅದು ಫೈನಲ್. ಅವ್ರಿಗೆ ತುಂಬ ಇಷ್ಟ ಆಗಿದ್ದು ಡ್ರೆಸ್ ಇದು, ಪ್ಯಾಟರ್ನ್ ಇದು. ಸೊ ಅವರೇ ಇದೆಲ್ಲ ಡಿಸೈನ್ ಮಾಡಿದ್ದು. ಸೊ ಬ್ಲೈಂಡ್ ಶಾಟ್ ಇದನ್ನು ಹಾಗೆ ಹಾಕೊಟ್ಟಿದ್ದೀನಿ ಅಷ್ಟೇ. ಸರ್, ಹೇರ್ ಸ್ಟೈಲ್ ಅಂತ ಅಂದರೆ ಹೇರ್ ಸ್ಟೈಲ್ ಏನು ಆ ಸಿನಿಮಾಗೆ ಹೋಲಿಸ್ಕೊಂಡು ಅಥವಾ ನೆಕ್ಸ್ಟ್ ಸಿನಿಮಾದು ಏನಾದರೂ ಇದೆಯಾ? ಪರ್ಸ್ನಲ್ ಹೇರ್ ಸ್ಟೈಲು. ಆ್ಯಂಡ್ ಮೋರ್ ಓವರ್ ಡ್ಯಾಡಿ ಫೇವ್ರೆಟ್ ಹೇರ್ ಸ್ಟೈಲ್. ಕರೆಕ್ಟಾಗಿ ಸೆಟ್ ಆಗಿದೆ ಅಂದ್ಕೊಂಡಿದ್ದೀನಿ, ಬಟ್ ಡ್ಯಾಡಿ ಫೇವ್ರೆಟ್. ಡ್ಯಾಡಿ ಅಂತ ಬಂದಾಗ ಸರ್, ಅವ್ರು ಅವಾಗಿನ ಸಿನಿಮಾಗಳಲ್ಲೇ ಸೂಪರ್ ಹಿಟ್ ಕೊಟ್ಟವರು, ಇವಾಗಲೂ ಅಷ್ಟೇ ಟ್ರೆಂಡ್ ಆಗ್ತಾನೆ ಇದೆ. ಬಟ್ ತ್ರಿವಿಕ್ರಮ ಸಿನಿಮಾದಲ್ಲಿ ಏನಾದರೂ ವಿಕ್ರಮ್ ರವಿಚಂದ್ರನ್ ಅವರು ಎಡುವುದ್ರಾ ಅಂತ? 100% ಆಡಿಯನ್ಸ್ ಏನು ರಿಸಲ್ಟ್ ಕೊಡ್ತಾರೋ ಅದನ್ನು ನಾವು ಯಾವತ್ತೂ ತುಂಬ ಖುಷಿಯಾಗಿ ತೊಗೋಬೇಕು, ತಿದ್ಕೊಳ್ಳೋಕೆ ರೆಡಿಯಾಗಿರಬೇಕು. ಏನೇನು ಕೊಟ್ಟಿದ್ದಾರೆ, ಏನೇನು ನನ್ನ ಕಿವಿಗೆ ಬಿದ್ದಿಲ್ಲ, ಏನೇನು ಬೇರೆ ಕಡೆ ಮಾತಾಡಿ ಬೇರೆಯವ್ರ ಕಡೆಯಿಂದ ನನಗೇನು ಆನೆಸ್ಟಾಗಿ ಏನು ಕ್ರಿಟಿಕ್ಸ್ ಬಂದಿದೆ, ಏನು ಪ್ಲಸ್ಗಳು ಬಂದಿದೆ, ಎಲ್ಲ ತೊಗೋಬೇಕು ಮೈಂಡಲ್ಲಿ. ಎಲ್ಲ ತೊಗೊಂಡು ಇನ್ನೂ ನಾನು ಯಾವ ಥರ ಹೀರೋ, ಆಡಿಯನ್ಸ್ ನನ್ನ ಯಾವ ಥರ ಇಷ್ಟಪಡ್ತಾರೆ ಕಂಡಿಡಿಯೋ ಜರ್ನಿ ಇದು. ಸೊ ಫೇಲಿಯರ್ ಅಂದರೆ ಏನು? ಇವಾಗ ಪ್ರತಿ ವರ್ಷ ನೀವೇನು ಪ್ರಮೋಷನ್ ಆಗಲ್ಲ, ಅದಕ್ಕೋಸ್ಕರ ನೀವು ಫೇಲಿಯರ್ ಅಂತ ನನ್ನ ಪಾಪ ನಿಮ್ಮನ್ನು ಕರೆಯೋಕ್ಕಾಗಲ್ಲ. 1-2 ವರ್ಷ ಆದಮೇಲೆ ಯು ಕ್ಯಾನ್ ಬಿಕಮ್ ಅ ಚೀಫ್ ಎಡಿಟರ್ ಆಲ್ಸೋ. ಆದರೆ 2 years ನೀವು ಫೇಲಿಯರ ಅಂದರೆ ನಾನು ಒಪ್ಪಲ್ಲ. ಅದು ಆ ಸ್ಟ್ರಗಲ್ ನಡೀತಿದೆಯಲ್ಲ, ನೀವು ಇನ್ನೂ 2 ವರ್ಷದಿಂದ ನೀವು ಹಾರ್ಡ್ ವರ್ಕ್ ಇಲ್ಲ ಎಲ್ಲೂ ಕುಗ್ಗಿಲ್ವಲ್ಲ, ಅದು ಸಕ್ಸಸ್. ಸೊ ನನಗೆ ತ್ರಿವಿಕ್ರಮ ಸಕ್ಸಸ್ಸೇ. ಅದರಿಂದ ಇಟ್ ಈಸ್ ಟೇಕಿಂಗ್ ಮಿ ಓನ್ಲಿ ಸ್ಟ್ರಾಂಗರ್. ಸೊ ಅದರಿಂದ ನನಗೆ ತುಂಬ ಖುಷಿಯಾಗಿದೆ, ಬಿಟ್ಟರೆ ಬೇರೆ ಏನೂ ಪ್ರಾಬ್ಲಮ್ ಇಲ್ಲ. ಯಾವ ವ್ಯಕ್ತಿ ಎಲ್ಲಿ ಕುಗ್ಗಿರ್ತಾನೋ ಮತ್ತೆ ಅಲ್ಲೇ ಗೆಲ್ಲಬಹುದು, ಗೆದ್ದು ಬಂದೇ ಬರ್ತಾರೆ. ಅಲ್ಲೇ ಗೆಲ್ತಾರೆ. ಅಲ್ಲೇ ಗೆಲ್ಲೋದು. ಬಟ್ ಅನ್ಬೋದು ಸರ್, ತ್ರಿವಿಕ್ರಮ ಮತ್ತೆ ಮುದೋಳು ನಿಮ್ಮ 2 ಕಣ್ಣುಗಳಿದ್ದಂಗೆ ಅಂತ ಅನ್ಬೋದು. ಇಲ್ಲ, ಎಲ್ಲ ಸಿನಿಮಾಗಳು ಅಷ್ಟೇ. ಇದಾದ್ಮೇಲೆ ನಾನು ಎಷ್ಟೇ ಸಿನಿಮಾಗಳು ಮಾಡಿದ್ರು ಆವತ್ತಿನ ದಿವಸಕ್ಕೆ ಅದೇ ಪ್ರೈಮ್. ಆಬ್ವಿಯಸ್ಲಿ ಆಡಿಯನ್ಸಿಗೆ ಯಾವ ತುಂಬ ಇಷ್ಟ ಆಗಿ. ಇವಾಗ ತ್ರಿವಿಕ್ರಮಣ ನಾನು ಅಷ್ಟು ಈಸಿಯಾಗಿ ನಾನು ಏನೂ ಹೇಳೋಕ್ಕಾಗ. ನೆನ್ನೆ ತನಕದಿಂದನೇ ತುಂಬ ಜನಕ್ಕೆ ನಾನು ಯಾರಂತ ಗೊತ್ತು. ನೆನ್ನೆ ತನಕ ಸಾಂಗ್ ಇಸ್ ತ್ರಿವಿಕ್ರಮ ಸಾಂಗ್. ಪ್ಲೀಸ್ ಮಮ್ಮಿ ಸಾಂಗ್ ಇದ್ದಾನೆ. ಮಕ್ಕಳು ನನಗೆ ಸ್ವಲ್ಪ ಜನ ಮಕ್ಕಳು ನನ್ನ ಹತ್ರ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಇವತ್ತು ನೀವು ನೋಡಿದ್ರಿ, ಮಕ್ಕಳೇ ತುಂಬ ಜನ ಬಂದಿದ್ರು, ಪ್ಲೀಸ್ ಮಮ್ಮಿ ಸಾಂಗ್ಗೆ ಹಾಡ್ಕೊಂಡು ಬರ್ತಾರೆ. ಸೊ ತ್ರಿವಿಕ್ರಮ ನನಗೆ ಒಳ್ಳೆ ಸ್ಟಾರ್ಟ್ ಕೊಟ್ಟಿದೆ, ಅದರ ಬಗ್ಗೆ ಡೌಟ್ ಇಲ್ಲ. ಬಟ್ ಇದಾದ್ಮೇಲೆ ಮುದ್ದೋಲ್ ಅದನ್ನ ಹೆಂಗೆ ನೆಕ್ಸ್ಟ್ ರಿಲೇ ಥರ ನೆಕ್ಸ್ಟ್ ಆ ಬಾವುಟನ ಕರ್ಕೊಂಡು ಅದು ಹೆಂಗೆ ಓಡುತ್ತೆ ಅಂತ ನೋಡಬೇಕು ನಾವು. ಅಭಿಮಾನಿಗಳು ಅಂತ ಅಂದರೆ ಕೇಳಬೇಕು, ಬೇರೆ ಕಡೆಯಿಂದ ಬಂದಿದ್ದಾರೆ ಸರ್, ಎಲ್ಲ ನೋಡಿದಾಗ ಹೇಗೆ ಅನ್ನಿಸ್ತು ಅಂತ? ಮಾತೇ ಬರಲ್ಲ. ನಾವೆಲ್ಲ ಗಿಫ್ಟೆಡ್ ಆ ಒಂದು ವಿಚಾರದಲ್ಲಿ. ನನ್ನ ಪ್ರಕಾರ ನನ್ನ ಬರ್ಡೇಗೆ 100 ಜನ ಬಂದರು, 100 ಜನ ಸೆಲೆಬ್ರಿಟೀಸು, VVIPಸು, ನಮ್ಮ ಫ್ಯಾಮಿಲಿ. ನಾನು ಯಾವತ್ತೂ ಅವ್ರನ್ನ ಫ್ಯಾಮಿಲಿ, ಕುಟುಂಬ ಅಂತಲೇ ಕರಿತೀನಿ. ಅವ್ರಿಗೆ ಟೈಮ್ ಕೊಟ್ಟು ಅವ್ರಿಗೆ ಫೋಟೋ ಕೊಡೋದ್ರಲ್ಲಿ ನನಗೇನು ಬೇಜಾರಿಲ್ಲ. ಅವ್ರಿಗೆ ಫೋಟೋ ಕೇಳ್ತಾರೆ, ನಾನು ಕೇಕ್ ತಿನ್ನಿಸೋದು ತುಂಬ ಇಷ್ಟಪಡ್ತೀನಿ. ಯಾಕಂದರೆ ಎಷ್ಟೇ ಕೇಕ್ ಬೇಡ ಅಂದರೂ ಪ್ರೀತಿಯಿಂದ ತರ್ತಾರೆ. ಅದೇನು ನಮಗೊಂದು ತುತ್ತು ಕೊಡಬೇಕಂತ ಆಸೆ ಪಡ್ತಾರೆ. ಆ ಮನ್ಸು ಬರೀ ಫ್ಯಾನ್ಸಿಗೆ ಮಾತ್ರ ಬರುತ್ತೆ, ಬೇರೆ ಯಾರಿಗೂ ಬರಲ್ಲ. ಸರ್, ಇದೆಲ್ಲದರ ನಡುವೆ ಈಗ ಶಾಂತಿ ಕ್ರಾಂತಿ ಅದು ಕ್ಲಾರಿಟಿ ವಿಡಿಯೋ ಕೂಡ ಬಂತು. ಅದಾದ್ಮೇಲೆ ಅದೇ 8ರಿಂದ 9 ತಿಂಗಳು ಆಗುತ್ತೆ ಅನ್ನುವಂಥದ್ದು ಶಾಂತಿ ಕ್ರಾಂತಿ ರಿಲೀಸ್ ಆಗಕ್ಕೆ, ಅದು ಮೆಲ್ಟ್ ಆಗಿದೆ ಅನ್ನುವಂಥದ್ದು. ಅದಾದ್ಮೇಲೂ ರಿಲೀಸ್ ಆಗುವಂಥ ಪ್ರಯತ್ನ ಏನಾದರೂ ಇದೆಯಾ ಏನು ಅಂತ? ಇಲ್ಲ, ಇದು ಯಾಕೆ ನಮ್ಮ ಚಿಕ್ಕಪ್ಪ ಮಾತಾಡಿದ್ರು ಅಂದರೆ, ಅವರು ಇಲ್ಲ ನಮ್ಮ ತಂದೆ ಕ್ಲಾರಿಟಿ ಕೊಟ್ಟರೆ ಮಾತ್ರ. ಅವ್ರು ಮಾತಾಡಿದಷ್ಟು ತೂಕ ನಾವು ಮಾತಾಡಿದ್ರೆ ಸಿಗಲ್ಲ ನಿಮಗೆ.
ಸೊ ಅವ್ರು ತೊಗೊಂಡಿರೋ ಸ್ಟೆಪ್ಪು ಟು ಇನ್ಫಾರ್ಮ್ ಯು ಪೀಪಲ್, ಸಪೋಸ್ ಮಾಡಿದ್ರು ಅದು 8ರಿಂದ 9 ತಿಂಗಳು ಇಲ್ಲ 1 ವರ್ಷ ಇಲ್ಲ 1.5 ವರ್ಷ ತೊಗೋಬೋದು ಅಂತ ಮಾಹಿತಿ ಸದ್ಯಕ್ಕಷ್ಟೇ. ಆ ವಿಡಿಯೋದಲ್ಲೇ ಇರಲಿ. ನೆಕ್ಸ್ಟ್ ಆ ಥರ ಏನೇ ಇದ್ರೂ ನಮ್ಮ ಚಿಕ್ಕಪ್ಪನೇ ಮುಂದೆ ಬಂದು ಮಾತಾಡ್ತಾರೆ. ಸರ್ ಆ ವಿಡಿಯೋ ಬಂದ ಮೇಲೆ ಒಂದಷ್ಟು ಹೇಗಾಗ್ತಿದೆ ಅಂದ್ರೆ ಈಗಿರುವಂತ ಕ್ರೇಜ್ ಮತ್ತೆ ಒಂದ್ ವೇಳೆ ನೆಕ್ಸ್ಟ್ ಬಂದ್ರೆ 8-9 ತಿಂಗಳು ಆದ್ಮೇಲೆ 1 ವರ್ಷ ಆದ್ಮೇಲೆ ಬಂದ್ರೆ ಈಗ ಬಂದಂತಹ ಕ್ರೇಜ್ ಮತ್ತೆ ಸಿಗುತ್ತೆ ಅಂತ ಏನಾದ್ರು ಇದೆಯಾ ಏನು? ಮ್ಯಾಮ್ ನಿಜ ಹೇಳ್ಬೇಕಂದ್ರೆ ನಾವು ನಮ್ಮ ಸಂಸ್ಥೆ ಯೋಚನೆ ಮಾಡೋದು ನೆಕ್ಸ್ಟ್ ಫಿಲ್ಮ್ ನಾವು ಮಾಡೋ ಸಿನಿಮಾದಲ್ಲಿ ಯಾವ ಥರ ಎಂಟರ್ಟೈನ್ ಮಾಡ್ಬೋದು ಆಡಿಯನ್ಸ್ನ, ಅಷ್ಟೇ ಬಿಟ್ಟರೆ ಈ ಕ್ರೇಜ್ ಇದರಿಂದ ಅದು ಬರುತ್ತಾ, ಆ ಸಿನಿಮಾದ ಕ್ರೇಜ್ ಎತ್ತಿಸ್ಕೋತಾರ, ನಿಜವಾಗ್ಲೂ ಹೇಳ್ತಾಯಿದ್ದೀನಿ ಅದು ಯಾವುದು ನಮ್ಮ ಇವತ್ತಿಗೂ ನನ್ನ ಮೈಂಡಿಲ್ಲ. ಶಾಂತಿ ಕ್ರಾಂತಿ ಕೂಡ ಸಡನ್ನಾಗಿ ಬೆಳಗ್ಗೆ ಎದ್ರೆ ಇಷ್ಟು ರೀಲ್ಸು, ಓಕೆ 1 ಡೇಗೆ ಏನೋ ಮಾಡಿದ್ರು, ಸೆಕೆಂಡ್ ಏನು ಡಬಲ್ ಆಗ್ತಾಯಿದೆ, ಥರ್ಡ್ ಡೇಗೆ ನೋಡಿದ್ರೆ 1:100 ಆಗ್ತಾಯಿದೆ, ಇದೇನು ಅನ್ನೋದು ನಮ್ಮ ಫ್ಯಾಮ್ಲಿಗೆ ಮಾಹಿತಿ ಬಂದು. ಸೊ ಖುಷಿ ಆಗತ್ತೆ ಏನಂದರೆ 35 ಇಯರ್ಸ್ 33 ಇಯರ್ಸ್ ಅಹೆಡ್ಡಾಗಿ ಡ್ಯಾಡಿ ಮಾಡಿರೋ ಸಿನಿಮಾಗಳು ಅದು ಇವತ್ತು ಬಂದು ಮಾತಾಡ್ತಿದ್ರೆ ಅದು ನನ್ನ ಪ್ರಕಾರ ಅವ್ರಿಗೆ ಕೊಟ್ಟಿರುವಂಥ ಖುಷಿ, ಅದಕ್ಕೆ ನನಗೆ ತುಂಬ ಖುಷಿ ಆಗುತ್ತೆ. ಸೊ ಅಷ್ಟು ಸಾಕು ಮ್ಯಾಮ್, ಅದಕ್ಕಿಂತ ದೊಡ್ಡ ಗಿಫ್ಟ್ ಏನು ಬೇಕು ನಮಗೆ, ಅದೇನಫ್. ಅವತ್ತು ಅಂದಿದ್ರಿ ನೀವು ಪ್ರೆಸ್ ಮೀಟ್ ಅಲ್ಲಿ ಮುದೋಳ್ ಸಿನಿಮಾದಲ್ಲಿ ಇದ್ರಲ್ಲಿ ಅಂದಿದ್ರಿ ನೀವು ಅಣ್ಣಂಗೆ ತುಂಬಾ ಇಷ್ಟ, ಇದ್ರ ಬಗ್ಗೆ ಅಣ್ಣ ತುಂಬಾ ಡಿಸ್ಕಷನ್ ಮಾಡ್ತಾ ಇದಾರೆ ಅಂತ. ರವಿ ಸರ್ ಈ ಒಂದಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡ್ತಿದ್ದಾಗ ರವಿ ಸರ್ ಏನಾದ್ರು ಹೇಳಿದ್ರ, ಮಾತಾಡಿದ್ರೆ? ರವಿ ಸರ್ ಏನು ಹೇಳಿದ್ರು, ರವಿ ಸರ್ ನಮ್ಮ ಹತ್ರ ಏನು ಮಾತಾಡಿದ್ರು ಅದೆಲ್ಲ ಸೇರಿಸಿನೇ ಬಂದಿರೋಂಥ ಮಾಹಿತಿ ಅದು. ಆಮೇಲೆ ಅವರು ಖುದ್ದಾಗಿ ಬರ್ತಾರಲ್ಲ ಶೂಟಿಂಗಿಂದ ಬರ್ತಾರಲ್ವ, ಎಲ್ಲೋ ಒಂದು ಕಡೆ ನಿಮ್ಗೆಲ್ರಿಗೂ ಸಿಗ್ತಾರೆ, ಅವರೇ ಮಾತಾಡ್ತಾರೆ. ಅವ್ರಿಗೆ ಬಾಯಿಂದ ಕೇಳೋದ್ರಲ್ಲಿ ನಾನು ವೇಟ್ ಮಾಡ್ತೀನಿ ಹೆಂಗೆ ಮಾತಾಡ್ತಾರೆ ಅಂತ. ಎಸ್. ಕೊನೆಯದಾಗಿ ಇನ್ನೇನು ಹೆಜ್ಜೆ ಇಟ್ಟಿದ್ದೀರಾ ಇವತ್ತು ಪಾದಾರ್ಪಣೆ ಅಂತಾನೆ ಹೇಳ್ತೀನಿ ನಾನು. ಎಸ್, ಅದಾದ್ಮೇಲೆ ಮುದೋಳ್ ಚಿತ್ರದ ಹಾಡು ಕೂಡ ಗುಚ್ಚಿಗಿರಲ್ಲ ಅನ್ನುವಂಥದ್ದು ಸಾಂಗ್ ಬಗ್ಗೆ ಹೇಳೋದಾದ್ರೆ ಸಾಂಗ್ ಬಂದು ಒಂದು ಪಾಸಿಟಿವ್ ಫೀಲಲ್ಲಿ ಒಂದು ಸಾಂಗ್ ಶುರು ಮಾಡಬೇಕು. ನಾನು ಮುದ್ದೋಳು ಉತ್ತರ ಕರ್ನಾಟಕ ಆಗ ಏನೋ ಒಂದು ಸಾಂಗ್ ಕೊಡಬೇಕು ಅವ್ರಿಗೆ. ಫಸ್ಟು ನನ್ನ ಪರಿಚಯ ಆಗಬೇಕಲ್ವಾ. ತುಂಬ ದಿವಸ ಆದಮೇಲೆ ಬರ್ತಿದ್ದೀವಿ, ಎಲ್ಲ ಪೋಸ್ಟರ್ಸು ಸ್ವಲ್ಪ ಸೀರಿಯಸ್ ಪೋಸ್ಟರ್ಸ್ ಆಗೋಯ್ತು. ಇಲ್ಲ ಸರ್ ಒಂದು ಫನ್ ಗ್ಲಿಮ್ಸ್ ಬಂದರೂ ಸೀರಿಯಸ್ ಆಗಿಬಿಡುತ್ತೆ ತಿರ್ಗಾ. ಇಲ್ಲ, ನಮ್ಮ ಹತ್ರ ರೆಡಿ ಇರೋ ಕಂಟೆಂಟ್ಸಲ್ಲಿ ಒಂದು ಸಾಂಗ್ ಬಿಡೋಣ ಫಸ್ಟು, ಒಂದು ಜೆನ್ಜಿ ಸಾಂಗು, ಏನು ಯಾರಿಗೇನು ಇಷ್ಟ ಆಗುತ್ತೋ. ನನಗೆ ಆರ್ಗ್ಯಾನಿಕ್ಕಾಗಿ ಎಷ್ಟು ಜನ ನೋಡ್ತಾರೆ ನನ್ನ ಸಿನಿಮಾ, ಎಷ್ಟು ಜನಕ್ಕೆ ನಮ್ಮ ಕ್ವಾಲಿಟಿ ಇಷ್ಟ ಆಗ್ಬೋದು, ಎಷ್ಟು ಜನಕ್ಕೆ ಅದೇ ಹೀರೋ ಇಂಪ್ರೂವ್ ಆಗಿದ್ದಾರೆ ಅಂತ ಅನ್ನಿಸ್ಬೋದು, ಎಷ್ಟು ಜನಕ್ಕೆ ನಮ್ಮ ಪ್ಯಾರಿಂಗು ನಂದು ಸಂಜನಾ ಆನಂದ್ ಅವ್ರ ಪ್ಯಾರಿಂಗ್ ಆಗಿರಲಿ, ಇಷ್ತಾ ರಾಜ್ನ ಇಂಟ್ರೊಡ್ಯೂಸ್ ಮಾಡಿರೋದಾಗಿರಲಿ, ಇದೆಲ್ಲ ಹೆಂಗೆ ವರ್ಕೌಟ್ ಆಗುತ್ತೆ ಒಂದು ಲೆಕ್ಕಾಚಾರ ನೋಡೋಣ. ಪ್ರಮೋಷನ್ಸಲ್ಲಿ ಸ್ಟಾರ್ಟ್ ತಾನೆ, ಇನ್ನೂ ಬೆಟರ್ ಕಂಟೆಂಟ್ಸ್ ಇದೆ. ಎಲ್ಲ 5 ಬೆರಳು ಥರ ಒಂದು ಬಿಟ್ಟಿದ್ದೀನಿ, ಇನ್ನೂ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮ ಬಿಡುವಿನ ಸಮಯವನ್ನು ನಮಗೆ ಕೊಟ್ಟು ಥ್ಯಾಂಕ್ ಯು. ನನ್ನ ಕಡೆಯಿಂದ ಬೇಜಾರಾಗಿದ್ರೆ ಸಾರಿ. ಓಕೆ ಓಕೆ ಸರ್, ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ವಿಕ್ರಮ್ ರವಿಚಂದ್ರನ್ ಅವರ ಮಾತಾಗಿತ್ತು. ವಿಡಿಯೋ ಜರ್ನಲಿಸ್ಟ್ ನವೀನ್ ಜೊತೆ ಐಶ್ವರ್ಯ ಗೌಡ, PNS ವಿಸ್ತಾರ ನ್ಯೂಸ್, ಬೆಂಗಳೂರು.